ವಿರೋಧ ಪಕ್ಷಗಳು ಸಾಕಷ್ಟು ಒತ್ತಾಯವನ್ನು ಮಾಡ್ತಾರೆ. ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಕಾನೂನಲ್ಲಿ ಇದೆಯಾ ರಾಜೀನಾಮೆ ಕೊಡಬೇಕಂತ ಯಾವ್ದಾದ್ರು ಕಾನೂನು ಇದೆಯಾ? ನೋಡಿದ್ದೀರಾ ನೀವು? ಎಲ್ಲಿದೆ ಕಾನೂನು? ಎಷ್ಟು ಜನರು BJP-ಅವರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಿಡ್ಕೋತಾ ಇದ್ದಾರಲ್ಲ, ಎಷ್ಟು ಜನರು ಬೇಲ್ ಮೇಲಿದ್ದಾರೆ, ಎಷ್ಟು ಜನರ ಮೇಲೆ FIR ಇದೆ? ಅವರೆಲ್ಲ ರಾಜಕಾರಣಿ ಆಗೋಕ್ಕೆ ಯೋಗ್ಯತೆ ಇದೆಯಾ? ರಾಜಕಾರಣದ ಬಗ್ಗೆ ಮಾತಾಡ್ತಾರಲ್ಲ ಇವರು. ಈ ದೇಶದೊಳಗೆ ಕಾನೂನು ಇದೆ ತಾನೆ, ಸಿದ್ದರಾಮಯ್ಯ ಅವರು ಅದನ್ನ ಪರಿಪಾಲಿಸ್ತಾ ಇದ್ದಾರೆ ತಾನೆ, ಅಷ್ಟೇ ಇದಕ್ಕೆ ಉತ್ತರ. ಇದನ್ನು ಭಾಳ ದೊಡ್ಡ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆನೇ ಇಲ್ಲ. 12 ವರ್ಷದ ಕೇಸ್ನ ತಂದು ಸ್ವಾರ್ಥಕ್ಕೆ ತಗೊಂಡು ಬಂದು ನಿಂತಾಗ ಅನಿವಾರ್ಯವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. BJP-ಅವ್ರದ್ದು ಇಷ್ಟೇ ಹೇಳ್ತೀನಿ ಕೇಳಿ. ಪ್ರಜಾಪ್ರಭುತ್ವದಲ್ಲಿ 196 ಸೀಟ್ನ ಗೆದ್ದು ರಾಜ್ಯದ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಹೆಂಗಾರು ಮಾಡಿ ಹಾಳು ಮಾಡಬೇಕು ಅಂತ BJP-ಅವರು ಜಾಯಮಾನದಲ್ಲಿ, ಅವ್ರ ಹಿಸ್ಟ್ರಿಯಲ್ಲಿ, ಕರ್ನಾಟಕದಲ್ಲಿ ಅವ್ರ ಸ್ವಂತ ಶಕ್ತಿ ಮೇಲೆ ಯಾವಾಗ್ರಿ ಬಂದಿದ್ದಾರೆ? ಲೆಕ್ಕ ಕೊಡ್ತೀರಾ ನೀವು? ನೋಡ್ರಿ ಹಳೆ ಹಗರಣ ಅಲ್ಲ, ಯಾವುದೇ ಹಗರಣ ಇರಲಿ, ಕಾಂಗ್ರೆಸ್ BJP JDS ಯಾರೇ ಆಗಿರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೋಬೇಕು. ಅದು ಸರ್ಕಾರದ ಕರ್ತವ್ಯ ಆಗ್ತದೆ. ಇಟ್ ಡಸಂಟ್ ಮ್ಯಾಟರ್ ಹೂ ಇಟ್ ಇಸ್. ಅಷ್ಟೇ ನಾನು ಹೇಳೋದು. 2 ವರ್ಷದ ಹಗರಣ ಅಂದ್ರೆ ಈಗಲೂ ಕೂಡ ನಿಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಕಳೆದ ಬಾರಿ ಸರ್ಕಾರದಲ್ಲಿ ಅಲ್ಲ ರೀ, ನಾನು ಹೇಳ್ತಾ ಇದ್ದೀನಿ, ಈಗ FIR ಆಗಿದೆ, ಕೋರ್ಟ್ ಮೊರೆ ಹೋಗ್ತಾರೆ, ಆಪ್ಷನ್ಸ್ ಇದೆ ಸಿದ್ದರಾಮಯ್ಯ ಅವರಿಗೆ. ಕೋರ್ಟ್ದು ಎಲ್ಲ ಆಗಲಿ, FIR ಆಗಲಿ. ನಿಜವಾಗ್ಲೂ ಅವರು ಅಪರಾಧಿ ಅಂದರೆ ಅವ್ರು ತೀರ್ಮಾನ ತಗೋತಾರೆ. ನಿರಪರಾಧಿ ಅಂದರೆ ಎಲ್ಲರೂ BJP ಹೋಲ್ಸೇಲ್ ರಿಸೈನ್ ಮಾಡಿಬಿಡ್ತಾರ? ನೀವು ಇನ್ನೂ ಕೂಸೆ ಹುಟ್ಟಿಲ್ಲ, ಆಗಲೇ ನಾಮಕರಣ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ಬಿಡಬೇಕು. ದೇಶದಲ್ಲಿ ಕಾನೂನು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ, ಆವಾಗ ಅದು ಸರಿ ಆಗ್ತದೆ. ಅದಕ್ಕೆ ಇಷ್ಟು ಸಾಕು. ಯಾರ್ಯಾರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳ್ತಾರೆ, ಇನ್ನೂ 4 ವರ್ಷ 5 ವರ್ಷ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಕೊಡ್ತಕ್ಕಂಥದ್ದು ನಿರ್ಧಾರ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅವ್ರು ಮಾಡ್ತಾರೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಒಳ್ಳೆ ಚೆನ್ನಾಗಿ ಅವ್ರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾರೆ. 1 ವರ್ಷ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಸರ್ ಸಿದ್ದರಾಮಯ್ಯನವರು ಭಾಷಣ ಮಾಡಿ. ನಿಮಗೆ ಹೇಳಿದ್ರ? ಅಲ್ಲ, ಭಾಷಣದಲ್ಲಿ ಹೇಳಿರುವಂತದ್ದು ಸರ್, ಎಲ್ಲರಿಗೂ ಹೇಳಿದ್ರು ನಿರಪರಾಧಿ ಅನ್ನಕ್ಕೆ. ಅಲ್ಲ 1 ವರ್ಷ ನಿರಪರಾಧಿ ಅಧಿಕಾರದ ಇಲ್ಲ ಅವ್ರ ಅಧಿಕಾರ ಅಂತ ಕೇಳೇ ಇರಲ್ಲ. ನಿರಪರಾಧಿ ಅಂತ 1 ವರ್ಷದೊಳಗೆ ತೀರ್ಮಾನ ಮಾಡ್ತೀನಿ, ಇವ್ರು 3 ತಿಂಗಳು ಕೊಟ್ಟಿದಾರಲ್ಲ ಅಷ್ಟರೊಳಗೆ ನಾನು ಮಾಡ್ತೀನಿ ಅಂತ ಅವ್ರು ಹಂಗೆ ಹೇಳಿರಲ್ಲ. ಯಾವಾಗಲೂ ಅಷ್ಟೇ, ಹೈಕಮಾಂಡ್ ಆ ನಿಟ್ಟಿನ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದು ಬದ್ಧವಾಗಿ ಎಲ್ಲ ಮುಖಂಡರು ಕಾರ್ಯಕರ್ತರು ಇರ್ತಾರೆ ಅಷ್ಟೇ. ಚನ್ನಪಟ್ಟಣದಿಂದ DK ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ. ಯಾರು ಬೇಕಾದ್ರೆ ಮಾಡ್ಬೋದು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನನ್ನಿಂದ ಹಿಡಿದು, ಕಾರ್ಯಕರ್ತರಿಂದ ಹಿಡಿದು, ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರದ್ದು ಇರ್ತದೆ. ಗೆಲ್ಸ್ಕೊಬರ್ತೀವಿ.